ಫೈನಲಿ ಅಮೆರಿಕದಿಂದ ಮಂಗಳೂರಿಗೆ. ಇದರಲ್ಲಿ ಏನು ಸಂಕಮಸನ ಇದೆ ಅಂತ ಒಂದು ಗೊತ್ತಿಲ್ಲ. ಬಾಯ್ ಕಾರ್ನಿವಲ್ ಹಾರೈಸನ್ಸ್. ಚಡ್ಡಿಯನ್ನು ಬಿಟ್ಟು ಎಲ್ಲ ತೆಗಿಸ್ತಾರೆ. ಎಲ್ಲ ಸೀಟಿಗೆ ಒಂದೊಂದು ಟಿವಿ ಇದೆ. ಪಕ್ಕದಲ್ಲಿ ಹುಡುಗಿ ಮಾರ ಯಾವುದೊಂದು ಗಾದೆ ಇದೆ ಅಲ್ವಾ, ಋಣಾನು ಬಂದವರು ಪೇನ ಪತಿ ಸುತಾಲಯ ಅಂತ. ಪಕ್ಕದಲ್ಲಿ ಹುಡುಗಿ ಬೆಲೆ. ಓಕೆ ನೋಡಿ ಇವಳೆ ರೈಸ್ ಮತ್ತೆ ಚಿಕನ್ ನೆಲದಿಂದ 34,000 ಫೀಟ್ ಎತ್ತರದಲ್ಲಿದೆ. $50 ಇದು ಆಲ್ಕೋಹಾಲ್ ಪರ್ಚೇಸ್ ಮಾಡಿದ್ದೀನಿ. ಅದು $1 ಕೊಡೋದಿದೆ. ಮ್ಯಾಂಗ್ಳೂರು, ಉಡುಪಿ, ಕಾರ್ಕ. ₹30 ₹10 ಮೂಜಿ ನೋಟುಂಡು. ಇದಕ್ಕೆ ಏತ್ತು ಬೋರ್ಡು ಆಯ್ತು ನೋಡಿ. ಇದೇ ನಮ್ಮ ಮನೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫೈನಲಿ ಸೀಟ್ ಸಿಕ್ತು. ಸೊ ಇಲ್ಲಿಂದ ಇವಾಗ ಬಾಂಬೆಗೆ ಫ್ಲೈಟ್. ನೋಡಿ ಕತ್ತಾಡ ಲೈಟಿಂಗ್ಸ್ ಹೆಂಗ್ ಕಾಣಿಸ್ತದೆ ಅಂತ. ನೈಟ್ ವ್ಯೂ. US ಇಂದ ಕತಾರಿಗೆ ಬರುವಾಗ ಒಳ್ಳೆ ಫುಡ್, ಯಾಕಂದರೆ ಲಾಂಗ್ ಜರ್ನಿ ಅಲ್ವಾ. ಸೊ 2 ಸಲ ಫುಡ್ ಬಿರಿಯಾನಿ ಎಲ್ಲ ಕೊಡ್ತಾರೆ. ಬಟ್ ಇಲ್ಲಿ 4 hours ಜರ್ನಿ. ಸೊ ಸ್ಯಾಂಡ್ವಿಚ್, ಕೋಲ್ಡ್ ಡ್ರಿಂಕ್ಸ್ ಮತ್ತು ಒಂದು ಬಿಸ್ಕೆಟ್ ಅಷ್ಟೇ. ಬಟ್ ಚೆನ್ನಾಗಿದೆ ಇದು ಕೂಡ. Thank you so much. This is a vlog. Just say hi. What is your name? My name is Nikita. Where are you from? I'm from India. अच्छा, हमको सिखा रही है. Okay, thank you. So ಇವಾಗ ಮುಂಬೈಗೆ ರೀಚ್ ಆಗಿದ್ವಿ. ಸೊ ಈಗ ಮುಂಬೈಯಿಂದ ನಮ್ಮ ಅವರು ಕನೆಕ್ಟ್ ಫ್ಲೈಟ್ ಕೊಟ್ಟಿದ್ದಾರೆ. ಬಟ್ ಲಗೇಜ್ ಇಲ್ಲಿ ರಿಸೀವ್ ಮಾಡಿ ಮತ್ತೆ ಚೆಕಿಂಗ್ ಮಾಡಬೇಕು. 3 ಲಗೇಜ್ ಇದೆ, ಕೈಯಲ್ಲೊಂದಿದೆ. ಇದೇನಿಲ್ಲ, ಕುಡಿಯೋಕೆ ಮಾಲ್ ಅಷ್ಟೇ. ನಾವು ಕುಡಿಯಲ್ಲ, ಕುಡಿಯೋ ಅವರಿಗೆ ಫಸ್ಟ್ ಬಂದು ಕೇಳಿದ್ರು. 4 ಇಂಚಿನ ದಾಲೇಜ್ ಇದೇ ಇಡ್ಬೋದು. ಮಾಲ್ ತಿಕ್ಕನಾಡು ಪಕ್ಕ ದಾಲ ಬಡದು टेंशन नहीं लेने का अपुन है ना. ತುಂಬ ಭಯಂಕರ ಅಭ್ಯಾಸ. ಸೆಂಟ್ರ್ ನೋಡಿ, ಇದು ಏರ್ ಇಂಡಿಯಾ ಬೋರ್ಡಿಂಗ್ ಪಾಸ್. ಗೇಟ್ ನಂಬರ್ 41A, ಸೀಟ್ 24F. ಈಗ ಗೇಟ್ ನಂಬರ್ಗೆ ಹೋಗಬೇಕು. ಗೇಟ್ ನಂಬರ್ 41A. ಓಕೆ, ಸ್ಕ್ಯಾನ್ ಮಾಡಿ ಗೇಟಿಗೆ ಹೋಗಬೇಕು. ಬೋರ್ಡಿಂಗ್ ಪಾಸನ್ನ ಸ್ಕ್ಯಾನ್ ಮಾಡಿದ್ರೆ ಆಯಿತು. ನೋಡಿ ಇಲ್ಲೇ ಅಷ್ಟೇ, ಈಗ ಸ್ಕ್ಯಾನ್ ಮಾಡಿದ್ರೆ ಆಯಿತು. ಗೇಟ್ ಓಪನ್ ಆಯಿತು. ಸೊ ಇವಾಗ ಫೈನಲ್ ಫ್ಲೈಟ್ ನಮ್ಮದು ಮುಂಬೈಯಿಂದ ಮ್ಯಾಂಗ್ಳೂರಿಗೆ. ಸೊ 1 hour ಜರ್ನಿ. ನೋಡಿ ಗೇಟ್ ನಂಬರ್ 41A, ಸೀಟ್ ನಂಬರ್ 24. ನೋಡಿ ಮ್ಯಾಂಗ್ಳೂರು. ಇಲ್ಲಿಂದ ಮ್ಯಾಂಗ್ಳೂರಿಗೆ ಲಾಸ್ಟ್ ಫ್ಲೈಟ್. ಕರೀತಿದ್ದಾರೆ ಮ್ಯಾಂಗ್ಳೂರು, ಉಡುಪಿ, ಕಾರ್ಕಳ, ಮೂಡಬಿದ್ರೆ. ಫ್ಲೈಟ್ಗಳೆಲ್ಲ ಎತ್ಕೊಂಡು ಪರಿಸ್ಥಿತಿ ಒಯ್ದಿದೆ ಅಲ್ಲ. ಮ್ಯಾಂಗ್ಳೂರು ಫ್ಲೈಟ್ಗಳೆಲ್ಲ ಎತ್ತುವಂತ ಪರಿಸ್ಥಿತಿ ಒಯ್ದಿದೆ.
ಮ್ಯಾಂಗ್ಳೂರು, ಉಡುಪಿ, ಕಾರ್ಕಳ, ಮೂಡಬಿದ್ರೆ, ಕಾರ್ಕಳ, ವೇಣೂರು ಬರೀ ಇಂಥದೆಯ. ಮಂಗಳೂರು ಲಾಸ್ಟ್ ಫ್ಲೈಟ್ ಏರ್ ಇಂಡಿಯಾ ನಿಂತಿರೋ ಸ್ಟೈಲ್ ನೋಡ ಎಷ್ಟು ಚಂದ ಅಲ್ಲವ. ಬಸ್ಸಿಗೆ ಲೆತ್ತು ಬಂದು ಮಾರಿ ಬೆದರ ಬಸ್ ಸ್ಟ್ಯಾಂಡ್, ಕಾರ್ಕಳ ಬಸ್ ಸ್ಟ್ಯಾಂಡ್, ಕುಡ್ಲಾಡ ಕೂಡ ಒಂದು ಏರ್ಪೋರ್ಟೆಲ್ಲ ಲೆತ್ತು ಬಂದು ಬಸ್ ರೈತಿಗೆ ಮ್ಯಾಂಗ್ಳೂರಿಗೆ ಮ್ಯಾಂಗ್ಳೂರು ಬೇರೆ ಕಡೆ ಹೋಗ್ಬೋದು. ಬಸ್ಸಿಗೆ ನೀವು ನೋಡಿದ್ರಲ್ಲ ಎಲ್ಲರೂ ಈಗ ಕಂಡಕ್ಟರ್ ಎಲ್ಲ ಕರೀತಾರೆ, ನಮ್ಮೂರಲ್ಲಿ ಕರೀತಾರೆ ಮ್ಯಾಂಗ್ಳೂರು, ಉಡುಪಿ, ಕಾರ್ಕಳ ಅಂತ. ಬಟ್ ಏರ್ಪೋರ್ಟಲ್ಲಿ ಕರೆಯೋದು ನಾನು ಇವತ್ತೇ ನೋಡಿದೆ ಆಯಿತಾ. ಅಲ್ಲಿ ಕರೀತಿದ್ದಾರೆ ಮ್ಯಾಂಗ್ಳೂರು, ಉಡುಪಿ, ಉಡುಪಿ ಅಲ್ಲ ಮ್ಯಾಂಗ್ಳೂರು ಅಂತ. ಥ್ಯಾಂಕ್ ಯು. ನೋಡಿ ಇವರು ರಾಜಸ್ವ ಎಷ್ಟು ಚೆನ್ನಾಗಿದೆ ಅಂದರೆ ಅವರನ್ನೇ ಮದುವೆಯಾಗಿ ಇಲ್ಲಿ ಸೆಟ್ಲ್ ಆಗೋಣ ಅಂತ ಫೀಲ್ ಆಗುತ್ತೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇವರು ಚೆನ್ನಾಗಿಲ್ವಾ? ಮುಖ ತೋರಿಸಿ ಮಾಡೈತಿ. ಇದು ಫ್ಲೈಟ್ ಇನ್ಸೈಡ್ ಏರ್ ಇಂಡಿಯಾ ಫ್ಲೈಟ್. ಸೀಟ್ ನೋಡಿ, ಸೀಟ್ ಮಾತ್ರ ಚೆನ್ನಾಗಿಲ್ಲ ಆಯಿತಾ. ಸೀಟ್ ಮಾತ್ರ ಗೌರ್ಮೆಂಟ್ ಬಸ್ ಥರನೇ ಇದೆ, ಗೌರ್ಮೆಂಟ್ ಫ್ಲೈಟ್ ಅಲ್ವಾ. ಡೈರೆಕ್ಟ್ ಮ್ಯಾಂಗ್ಳೂರು. ಹಲೋ, ನಮಸ್ತೆ, ನಮಸ್ಕಾರ. ಓಕೆ, 24F ವಿಂಡೋ ಸೈಡ್ ಸೀಟ್ ಸಿಕ್ಕಿದ ತಕ್ಷಣ ಎಷ್ಟು ಖುಷಿಯಾಗುತ್ತೆ. ಯಾಕಂದರೆ ಫ್ಲೈಟಲ್ಲಿ ಹೋಗಿ ವಾಮಿಟ್ ಮಾಡಿದ್ರೆ ವಿಂಡೋ ಓಪನ್ ಮಾಡಿ ವಾಮಿಟ್ ಮಾಡ್ಬೋದಲ್ಲ, ಯಾವ ಇವೆಲ್ಲ. ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಅದಕ್ಕೆ ಮ್ಯಾಂಗ್ಳೂರಿಗೆ ಬರ್ತಿದ್ದಂಗೆ ಬೆಳಗಾಯಿತು. ಸೊ ಔಟ್ಸೈಡ್ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಾವು ಸ್ವರ್ಗದಲ್ಲೇ ಬಂದು ಜರ್ನಿ ಮಾಡ್ತಿದ್ದೀವ ಅನ್ನೋ ಒಂದು ಥರ ಫೀಲ್ ಆಗ್ತಿದೆ. ಫ್ಲೈಟಲ್ಲಿ ಬಿರಿಯಾನಿ ಕೊಟ್ಟರು, ಆಮೇಲೆ ಕೆಲವು ತುಂಬ ಐಟಮ್ ಕೊಟ್ಟರು. ಸೆಕೆಂಡ್ ಫ್ಲೈಟಲ್ಲಿ ಸ್ಯಾಂಡ್ವಿಚ್ ಕೊಟ್ಟರು. ಥರ್ಡ್ ಫ್ಲೈಟಲ್ಲಿ ಮಂಗಳೂರು ಫ್ಲೈಟಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಏನು ಕೊಟ್ಟಿದ್ದಾರೆ ನೋಡೋಣ. ಬಂದು ಕೊಟ್ಟಿದ್ದಾರೆ. ಲಾಸ್ಟಿಗೆ ಇಲ್ಲಿ ತನಕ ಬಂತು ಪರಿಸ್ಥಿತಿ. ಬಂದು ಮತ್ತೆ ವಾಟರ್. ಫ್ಲೈಟ್ ಲ್ಯಾಂಡ್ ಆಗುವ ಸೀನರಿ ಕಾಣೋದು ಸೂಪರ್ ಅಂದರೆ ಮಂಗಳೂರಲ್ಲಿ ಮಾತ್ರ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು MRPL, ಮಂಗಳೂರು MRPL ಅಂದರೆ ಅಲ್ಲಿ.
बाहर का तापमान 24 डिग्री सेल्सियस है। ಫೈನಲಿ ಮಂಗಳೂರಿಗೆ ರೀಚ್ ಆಗಿದ್ವಿ ನೋಡಿ. ಮಂಗಳೂರು ರೀಚ್ ಆಗುವ ಫಸ್ಟ್ ಎಂಟ್ರಿ ಕೊಡೋದೆ ನಮ್ಮ ಮಂಗಳೂರಿನ ಫೇಮಸ್ ನಂಬರ್ 1 ಆಯ್ತಾ ನೋಡಿ. ಇವಾಗ ಇಲ್ಲಿ ಲಗೇಜಿಗೆ ವೆಯ್ಟ್ ಮಾಡಬೇಕು. ಒಂದು ಎಲ್ಲಿ ತನಕ ಲಗೇಜ್ ಬರುತ್ತೆ, 3 ಲಗೇಜ್ ಇದೆ. ಸೊ 3 ಲಗೇಜಿಗೆ ವೆಯ್ಟ್ ಮಾಡಬೇಕು. ಫೈನಲಿ ನನ್ನ 3 ಲಗೇಜ್ ಬಂತು. 3 ಲಗೇಜ್ ಔಟ್ಸೈಡ್ ಪಾರ್ಕಿಂಗ್ಗೆ ಹೋಗ್ಬೇಕು. ಅಲ್ಲಿ ನನ್ನ ಅಕ್ಕ ಮತ್ತು ಭಾವ ವೆಯ್ಟ್ ಮಾಡ್ತಿದ್ದಾರೆ, ಅಮ್ಮನೂ ಬಂದಿದ್ದಾರೆ. ಮಂಗಳೂರು ರೀಚ್ ಆಯಿತು. 19 ಅವರ್ಸ್ ಜರ್ನಿ, ವೈಟಿಂಗ್ ಎಲ್ಲ ಸೇರಿಬಿಟ್ಟು 1.5 ಡೇ. ಸೊ ಲಾಂಗ್ ಜರ್ನಿ. ಇಷ್ಟಾದರೆ ಲೈಕ್ ಮಾಡಿ, ಒಂದೇ ಮಾತಾಡ ಪಾಪ అది నేను పాప నిజ నేరికండి ఇది యా మత్ నాకు సేన నిజ ఇంజి మీరు మళ్ళా ಕಂಜೂಸ್ ನನ್ನ ಮಗ 10 ಪೈಸಾ ಹಾಕೋದ್ರಿ ಸ್ವಾಮಿ. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಎನ್ನ ಪರ್ಸಡ್ 30 ರೂಪಾಯಿ 10 ರೂಪಾಯಿ ಮೂಜಿ ನೋಟುಂಡು. ನಿನಗೆ ಎತ್ತು ಬೋರ್ಡು ಆಪ್ತಿಲ್ನೆ ಯಾವ ಜಾಸ್ತಿ ಆಣಿ ನಿನ್ನ ಕಿರಿಕಿರಿ. ಬೇಗ ಪೋ. ನೀವು ಎಲ್ಲಿ ಹೋದರೂ ಕೂಡ ನಮ್ಮ ಹಳ್ಳಿ ರೋಡಲ್ಲಿ ಗಾಡಿ ಓಡಿಸೋಕೆ ಆಗುವ ಖುಷಿ ಇದೆಲ್ಲ ಬೇರೆ ಎಲ್ಲೂ ಸಿಗಲ್ಲ. ಒಂದು ಟ್ರಾಫಿಕ್ ಇಲ್ಲ, ಒಂದು ವೈಲೆನ್ಸ್ ಇಲ್ಲ, ಏನಿಲ್ಲ ನೋಡಿ. ಸಿಂಪಲ್ ಆಗಿ 1 ವೇ ರೋಡು. ಆ ಕಡೆಯಿಂದ ಬಂದರೆ ಮಾತ್ರ ಗುಂಡಿಗೆ ಬೀಳ್ಬೇಕಷ್ಟೇ. ಫೈನಲಿ ನನ್ನ ಮನೆ ರೀಚ್ ಆಯ್ತು ನೋಡಿ. ಇದೇ ನಮ್ಮ ಮನೆ. ಸಿಟಿಯಲ್ಲಿರುವ ಮನೆಗಿಂತ ಹಳ್ಳಿಯಲ್ಲಿರುವ ಮನೆ ಎಷ್ಟೋ ಬೆಟರ್. ಕಂಗ್ರ್ಯಾಚುಲೇಷನ್ ಬ್ರದರ್. ನಮ್ಮ ಒಟ್ಟಿಗೆ ಊಟ ಮಾಡಿದ ಮನುಷ್ಯರಿಗಿಂತ ಒಂದು ಹೊತ್ತು ಊಟ ಹಾಕಿದ ನಾಯಿ ಎಷ್ಟೋ ಬೆಟರ್ ನೋಡಿ. ಅದರ ಹ್ಯಾಪಿನೆಸ್ ನೋಡಿ. 6 ತಿಂಗಳ ಹಿಂದೆ ಸಣ್ಣ ಮರಿ ಇವಾಗ ಇಷ್ಟು ದೊಡ್ಡದಾಗಿದೆ. 6 ತಿಂಗಳ ಹಿಂದೆ ಊಟ ಆಗಿತ್ತು, ಇವಾಗ್ಲೂ ನೆನಪಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಯ್ ದಾನೆ ದಾನೆ 6 ತಿಂಗಳು ಇಲ್ಲ ಅಂದ್ರೆ ನಮ್ಮ ಮನೆ ಬೆಕ್ಕಿಗೆ ನೋಡಿ ಇವಾಗ್ಲೂ ನೆನಪಿದೆ ನಂದು. ಏನ 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 ಓಯ್ ಇದೆ ಅಂತ. ಸೊ ಅಮೆರಿಕದಿಂದ ಮ್ಯಾಂಗ್ಳೂರಿಗೆ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನಾವು ಬೃಂದಾವನ ಮನೆಗೆ ರೀಚ್ ಆಗಿದ್ವಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಜೈ ಹಿಂದ್, ವಂದೇ ಮಾತರಂ. ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೆಂಪು ಬಟನ್ ಅನ್ನು ಒತ್ತಿ ಕೆಳಗಿನ ಗಂಟೆಯನ್ನ